ಸೊ ಏನು ಮಟನ್ ಅಂಗಡಿ ತುಂಬಾ ಫೇಮಸ್ ಆಗಿರುವಂತ ಪಾಪಣ್ಣ ಮಾಂಸದ ಅಂಗಡಿ ಅಂದ್ರೆ ಮಟನ್ ಅಂಗಡಿಗೆ ಫೇಮಸ್. ಸುಮಾರು ದಶಕಗಟ್ಲೆ 3-4-5 ದಶಕಗಟ್ಲೆಯಿಂದ ಏನು ನಮ್ಮ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಪೋಸಿಟ್ ರೋಡ್ ಅಲ್ಲಿ ನಮ್ಮ ಒಂದು ಬ್ಯಾಟ್ರಾಯನ್ಪುರ, ಸೊ ಈ ಒಂದು ಹಳೆಯ ಏರಿಯಾದಲ್ಲಿ ಇರುವಂತ ಈ ಒಂದು ಮಟನ್ ಸ್ಟಾಲ್. ಸೊ ಮಾಲೀಕರು ಇದ್ದಾರೆ ನಮ್ಮೊಟ್ಟಿಗೆ, ಮಣಿಯವರು. ಸ್ಟಾರ್ಟ್ ಮಾಡಿದ್ರು ಹೇಗಿದೆ? ಇದು 57, 58, 60 ಪ್ರಾರಂಭ ಮಾಡಿದ್ದವರು. ಆ ಕಾಲದಲ್ಲಿ ನಮ್ಮ ತಂದೆಯವರು ಪ್ರಾರಂಭ ಮಾಡಿದ್ರು. ಇಲ್ಲೇ ಇತ್ತಲ್ಲ ಅವಾಗಿಂದನೂ ಇದೆ? ಇಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದ ಅಂಗಡಿ ಇತ್ತು. ಈಗ ಮತ್ತೆ ಮಾಡರ್ನ್ ಬರ್ತಾ 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 ಈಗ ಹೊಸ ದೊಡ್ಡದಾಗ ಮಾಡ್ಕೊಂಡಿದ್ದು. 30 ವರ್ಷ ಆಯ್ತು ಇಲ್ಲಿ ಮಾಡಿ. ಇಲ್ಲಿ ಕಸ್ಟಮರ್ ತಗೊಂಡಾಗ ಹೇಳಿದ್ರು 15-20 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ ಇದೀವಿ. ನಾವೆಲ್ಲ ಪರ್ಚೇಸಿಂಗ್ ನಾವೇ ಇಟ್ಕೊಂಡಿದ್ದೀವಿ. ನಾವೇ ಇಟ್ಕೊಂಡ್ರು ಸೆಲೆಕ್ಟೆಡ್ ಎಲ್ಲ ಸೆಲೆಕ್ಟೆಡ್. ಅದರಲ್ಲೂ ಸೆಲೆಕ್ಟೆಡ್ ಅಲ್ಲಿ ಇಲ್ಲಿ ಕುಯ್ದ ನಂತರ ಯಾರ್ಯಾರು ಯಾವ ರೀತಿ ಬೇಕು, ಒಬ್ಬೊಬ್ಬರಿಗೂ ಅಂತಾರಲ್ಲ, ಕೆಲವರು ತುಂಬ ಟೆಂಡರ್ ಬೇಕು, ಸ್ವಲ್ಪ ಮೀಡಿಯಂ ಇರಬೇಕು, ಕೆಲವರಿಗೆ ಬೋನ್ ಕಡಿಮೆ ಇರಬೇಕು, ಮತ್ತು ಕೆಲವರಿಗೆ ಇರಬೇಕು. ಈ ರೀತಿ ಯಾರ್ಯಾರು ಯಾವ್ದು ಬೇಕು ಅದರಲ್ಲೂ ಸೆಲೆಕ್ಟ್ ಮಾಡಿ ಕೊಡ್ತೇವೆ. ಅದರಿಂದ ನಮ್ದು ಸ್ವಲ್ಪ ಯಾವಾಗಲೂ ಎಷ್ಟು ಸೇಲ್ ಆಗುತ್ತೆ? ಸೇಲು ಇಲ್ಲಿ ನೋಡಿ, ಅಮಾವಾಸ್ಯೆ ಹಬ್ಬ ಹುಣ್ಣಿಮೆ ಬಂದಾಗ ಜೋರಾಗಿರುತ್ತೆ. ಅದೇ ಕೆಲವು ಹಬ್ಬ ಬಂದಾಗ ಏನು ಸೇಲ್ಸೇ ಇರೋದಿಲ್ಲ, ರಜಾ ಮಾಡಬೇಕು, ಆ ರೀತಿ ಇರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಮಿಕ್ಸ್ಡ್ ಎಲ್ಲ ಒಂದೇ ಇರೋರು. ಹಿಂದೂಗಳ ಹಬ್ಬ ಬಂದ ತಕ್ಷಣ ಇಲ್ಲಿ ಯಾವುದು ಏನು ಇರೋದಿಲ್ಲ. ಅಂದರೆ ಅದೇ ರೀತಿ ಏನಾದರೂ ಉಗಾದಿ ಹಬ್ಬ, ಪಿತೃಪಕ್ಷ, ಈ ಥರ ದೊಡ್ಡದಾಗಿ ಏನಾದರೂ ಹಬ್ಬಗಳು ಬಂದಾಗ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಬಿಸ್ನೆಸ್ ಇರುತ್ತೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಗ್ರಾಹಕರಿಗೆ? ಗ್ರಾಹಕರಿಗೆ ನಾವು ಈ ಮಾಲ್ಯ ಅಮಾವಾಸ್ಯದ್ದು ಶುಭಾಶಯ ಕೋರಬೇಕು. ಒಂದು, ಎರಡನೇದು ಯಾವಾಗಲೂ ನಾವು ಋಣಿಯಾಗಿದ್ದೇಬೇಕು. ಅಂದ್ರೆ ಸರ್ ಕ್ಲೆನ್ಲಿನೆಸ್ ನೀಟಾಗಿ ಮಾಡ್ತಾರೆ ಎಲ್ಲ. ತುಂಬಾ ಜನ ಇಲ್ಲೂ ಒಂದು ಕಂಪ್ಲೇಂಟ್ಸ್ ಇಲ್ಲ ಕಸ್ಟಮರ್ಸ್ ಅಲ್ಲಿ. ಆ ಒಂದು ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ನೀವು ಅವಾಗಿಂದ ಕೊಡ್ತಾ ಬರ್ತಾ ಇದ್ದೀವಿ. ಹೌದೌದು. ಸೊ ಹೇಗೆ ಇದೆಲ್ಲ ಹೇಗೆ ಮೇಂಟೆನೆನ್ಸ್ ಇದೆ? ಈಗ ಯಾವ ರೀತಿ ಆಧುನಿಕವಾಗಿ ಹೋಗ್ತಾ ಇದೆ, ಅದೇ ರೀತಿ ನಾವು ಒಂದೊಂದು ಬದಲಾವಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಹೋಗ್ತಾ ಇದ್ದೆ. ಮೊದಲಿದ್ದಂಗೆ ನಾವೂ ಇಲ್ಲ. ಮೊದಲು ಚಿಕ್ಕ ಅಂಗಡಿ ಇತ್ತು, ಸ್ಲಾಡರ್ ಒಂದು ಕಡೆ ಮಾಡ್ತಿದ್ದು. ಈಗ ಒಂದು ಅಂಗಡಿ ಅಲ್ಲಿ ಮಾಡೋದು ಎದುರುಗಡೆ. ತದನಂತರ ಈಗ ಒಂದು 5-6 ವರ್ಷ ಆಯಿತು ಇದು ಡಿಮಾನಿಟೇಷನ್ ಆದಾಗ ಇಲ್ಲೊಂದು ಪ್ರಾರಂಭ ಮಾಡ್ಕೊಂಡು ಅಲ್ಲಿ ಕಟ್ ಮಾಡಿಸ್ಕೊಂಡು ವೆಯ್ಟ್ ಮಾಡಿಸ್ಕೊಂಡು ಬರೋದು, ಇಲ್ಲಿ ಕಟ್ ಮಾಡಿ ತೊಗೊಂಡು ಹೋಗೋದು. ಆ ರೀತಿ ಎಲ್ಲ ವ್ಯವಸ್ಥೆ ಗ್ರಾಹಕರಿಗೆ ಯಾವ್ಯಾವ ರೀತಿ ವ್ಯವಸ್ಥೆ ಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ಕಸ್ಟಮರ್ಸ್? ಭಾಳ ಅದು ಬೆಂಗಳೂರಲ್ಲಿ ಮೂಲೆಯಿಂದನೂ ಬರ್ತಾರೆ. ಅಂದ್ರೆ ಮೇನ್ ಬೆಂಗಳೂರಿಗೆ ಪಾಪಣ್ಣ ಮಟನ್ ಅಂಗಡಿ. ಭಾನುವಾರ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಫ್ರೀ ಇರ್ತಾರೆ. ಇದಕ್ಕೋಸ್ಕರ 1 ಅವರು ಇದಾಗಿ ಮೀಸಲಾಗಿ ಇಡ್ತಾರೆ. ಬೆಳಗ್ಗೆನೇ ಬಂದು ತೊಗೊಂಡೋಗ್ಬಿಡ್ತಾರೆ. ನಾವು ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗ್ಬಿಡ್ತೇವೆ. 6 to ಎಷ್ಟು ಗಂಟೆ? ಒಂದು 6:30, 7 ಈವ್ನಿಂಗ್ ಅಪ್ ಟು 8 ಗಂಟೆವರೆಗೂ ಇರ್ತಾರೆ. ಆದರೆ ಏನೇ ಆದರೂ ಬೆಳಗ್ಗಿನ ವ್ಯಾಪಾರ ಸಂಜೆ ಇರೋದಿಲ್ಲ. ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ, ಬಂದು ಹೋಗ್ಲಿಕ್ಕೆಲ್ಲ. ಮಧ್ಯಾಹ್ನ ದುಡ್ಡು ಫ್ರೀ ಇದ್ದಾಗ, ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗಂತೂ ಸ್ವಲ್ಪ ಜೋರಾಗೇ ಇರುತ್ತೆ. ಯಾವುದೇ ಗೌರ್ಮೆಂಟ್ ಹಾಲಿಡೇ ಇದ್ದು ಜೋರಾಗಿರುತ್ತೆ ವ್ಯಾಪಾರ. ನಮ್ಮದು ಇಲ್ಲಿ ಸರ್ ಗಾಳಿ ಆಂಜನೇಯ ದೇವಸ್ಥಾನ ಆಪೋಸಿಟಲ್ಲಿ ಒಂದು 200 ಅಡಿ ಅಂತರದಲ್ಲಿದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆನೇ ಇದೆ. ಡೆಡ್ ಎಂಡ್ ಬಂದು ಲೆಫ್ಟಲ್ಲಿ. ಇದು ಮಣಿಯವರ ಒಂದು ಮಾತು. ವಿಶೇಷವಾಗಿ ಮಣಿಯವರು ಅವ್ರ ತಂದೆ ಪಾಪಣ್ಣ ಅವರು ಈ ಒಂದು ಮಟನ್ ಉದ್ಯಮನ ಸ್ಟಾರ್ಟ್ ಮಾಡಿದ್ರು. ಸುಮಾರು 50 ವಸಂತಗಳಿಂದ ನಿರಂತರವಾಗಿ ಒಂದು ಸರ್ವಿಸ್ ನೀಡುವ ನಿಟ್ಟಿನಲ್ಲಿ, ಮತ್ತೆ ಮಟನ್ ಆಲ್ಮೋಸ್ಟ್ ಗುಣಮಟ್ಟ ಮಟನ್, ಅದೇ ಕ್ವಾಲಿಟಿ, ಅದೇ ಸರ್ವಿಸ್, ದೊಡ್ಡ ಮಟ್ಟದಲ್ಲಿ ಆಲ್ ಓವರ್ ಬೆಂಗಳೂರು ಪ್ರಖ್ಯಾತಿ ಹೊಂದಿರುವಂತ ಒಂದು ಮಳಿಗೆ ಅಂತಾನೆ ಹೇಳ್ಬೋದು. ಸೊ ನೀವು ಒಂದ್ಸತಿ ಆದ್ರೂ ಬಂದು ಭೇಟಿ ನೀಡಿಲ್ಲ ಅಂದ್ರೆ, 1 ಟೈಮು ಬಂದಿಲ್ಲ ಅಂದ್ರೆ, ಸೊ ಕೂಡಲೇ ಬನ್ನಿ, ಒಂದ್ಸತಿ ಭೇಟಿ ನೀಡಿ. ನೀವು ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗ್ತೀರಾ ಅಂತ ಅವರು ಹೇಳ್ತಾರೆ. ಮತ್ತೆ ಇಲ್ಲಿ ಸ್ಥಳೀಯವಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಂತ ಒಂದು ಅಂಗಡಿ ಅಂತಾನೆ ಹೇಳ್ಬೋದು. ಸೊ ಗುಣಮಟ್ಟ ಒಂದು ಮಟನ್ನು, ಶುಚಿ ರುಚಿ, ಕ್ಲೆನ್ಲಿನೆಸ್ಗೆ ಹೆಸರುವಾಸಿಯಾಗಿರುವಂತ ಒಂದು ಸ್ಟಾಲ್ಸ್ ಅಂತಾನೆ ಹೇಳ್ಬೋದು. ಫಸ್ಟು ಒಂದು ಸಣ್ಣ ಅಂಗಡಿ ಇತ್ತು ಅವರ ತಂದೆ ಪಾಪಣ್ಣ ಅವರು ಮಾಡಿದಾಗ. ಅದಾದ್ಮೇಲೆ ಅವ್ರ ಮಗ ಅವರು ಅದನ್ನ ಇಂಪ್ರೂವ್ಮೆಂಟ್ ಮಾಡುವ ಮುಖಾಂತರ 2ನೇ ಅಂಗಡಿ ಆಯಿತು. 2ರಿಂದ ಇಲ್ಲಿ 3 ಅಂಗಡಿವರೆಗೂ ನೀವು ನೋಡ್ತಾ ಇದ್ದೀರಾ. 2 ದೊಡ್ಡ ಅಂಗಡಿಗಳು ಇವಾಗ ಸ್ಟಾರ್ಟ್ ಆಗಿದೆ, ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ನೀವು ಭೇಟಿ ನೀಡಿ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಸಿಟಿ ರೌಂಡ್ಸ್ ಕಾರ್ಯಕ್ರಮದಲ್ಲಿ. ನಮಸ್ತೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ, ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.